ಅಲ್ಲಿ ನೋಡಿ ನಮ್ಮ ಪುಟ್ಟರಾಜಣ್ಣನ ನಗು ಮುಖವ ಹರಡ್ಬಿಟ್ಟಿದೆ ಮಖ. ಪುಟ್ಟರಾಜಣ್ಣನಿಗೆ ಗೊತ್ತು ಅದೇನು ನಡೀತು, ಇಲ್ಲಿ ನಮ್ಮ ರಮೇಶ್ ಅಣ್ಣನಿಗೆ ಗೊತ್ತು ನಮ್ಮ ಜಿಲ್ಲಾಧ್ಯಕ್ಷರಿಗೆ ಏನು ನಡೀತು ಅಂತ. ಎಲ್ಲೋ ಒಂದು ಕಡೆ ನನ್ನಲ್ಲಿ ಒಂದ್ಸಲಿ ಲೋಕಸಭೆಗೆ ಬರೋದು, ಒಂದ್ಸಲಿ ವಿಧಾನಸಭೆಗೆ ಹೋಗೋದು, ಈ ಥರ ಮಾಡುವಂಥದ್ದು ನನಗೇನೋ ಸರಿ ಅನ್ಸೋದಿಲ್ಲ. ಇತ್ತೀಚೆಗೆ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನು ಕಂಡಿದ್ದೇನೆ. ಒಂದು ಸ್ವಲ್ಪ ಸಮಯ ಕೊಡಿ, ಈಗ ಯಾಕೆ ನನಗೆ ಒತ್ತಡ ಮಾಡ್ತೀರಾ ಅಂತ ಹೇಳಿದಾಗ ಕೊನೆಗೆ ಎಲ್ಲ ನಮ್ಮ ಜಿಲ್ಲಾ ನಾಯಕರು ಕರ್ಕೊಂಡೋಗಿ ಕುಮಾರಣ್ಣನ ನಿಲ್ಸ್ಕೊಬಿಟ್ರು. ಕುಮಾರಣ್ಣನ ನಿಲ್ಲಿಸಿದಂಥ ನಮ್ಮ ಜಿಲ್ಲೆ ನಾಯಕರು ಅದಕ್ಕೆ ಪೂರಕವಾಗಿ ಒಂದು ಕಡೆ ತಮ್ಮಣ್ಣ ಸಾಹೇಬ್ರು ಇಲ್ಲಿ ಕೂತಿದ್ದಾರೆ. ಮದ್ದೂರಿನಲ್ಲಿ ಬಹುಶಃ 56ರಿಂದ 57,000 ಒಂದು ಲೀಡನ್ನು ಕೊಟ್ಟಂಥದ್ದು. ಎರಡನೇ ಸ್ಥಾನ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ 51,000 ಲೀಡನ್ನು ಕೊಟ್ಟು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಲೋಕಸಭೆಯಲ್ಲಿ ನಿಮ್ಮನ್ನ ಪ್ರತಿನಿಧಿಸ್ತಕ್ಕಂಥದ್ದು ಒಂದು ಜೊತೆಯಲ್ಲಿ ಅವ್ರನ್ನ ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನು ಅಲಂಕರಿಸ್ತಕ್ಕಂಥದ್ದಕ್ಕೆ ನೀವೆಲ್ಲ ಪುಣ್ಯಾತ್ಮ ತಂದೆ ತಾಯಂದರು ತಗೊಂಡಂಥ ಒಂದು ತೀರ್ಮಾನ ಇವತ್ತು ಭಾರತ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ವಿಕಸಿತ ಭಾರತದ ಸಂಕಲ್ಪಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ಅವರ ಒಂದು ಸಚಿವ ಸಂಪುಟದಲ್ಲಿ ಕೇಂದ್ರದಲ್ಲಿ ಬೃಹತ್ ಕೈಗಾರಿಕೆ ಮತ್ತು ಉಕ್ಕಿನ ಸಚಿವರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ವೇದಿಕೆಗೆ ಈಗ ತಾನೇ ಆಗಮಿಸಿರ್ತಕ್ಕಂಥ ಕುಮಾರಣ್ಣ ಅವರ ಅತ್ಯಂತ ಆಪ್ತರು, ಪುಟ್ಟರಾಜಣ್ಣವರ ಸಹೋದರ ಸಮಾನರಾಗಿರ್ತಕ್ಕಂಥ ಪುಟ್ಟರಾಜಣ್ಣವರ ಸಹೋದರ ಸಮಾನರು, ನಮ್ಮೆಲ್ರಿಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ ಸಾರಾ ಮಹೇಶ್ ಅಣ್ಣ ಅವರು ಮಾಜಿ ಮಂತ್ರಿಗಳು ಆಗಮಿಸಿದ್ದಾರೆ. ಇವತ್ತು ಮದುವೆ ಕಾರ್ಯಕ್ರಮಗಳು ಎಲ್ಲರ ಕ್ಷೇತ್ರದಲ್ಲಿ ಹೆಚ್ಚಾಗಿದೆ. ಆದರೂ ಕೂಡ ಮಹೇಶ್ ಅಣ್ಣ ಅವರು ಇವತ್ತು ಆ ಕಾರ್ಯಕ್ರಮಗಳೆಲ್ಲ ಮುಗಿಸಿದ ನಂತರ ಇವತ್ತು ಈ ವೇದಿಕೆಗೆ ಬಂದಿರತಕ್ಕಂಥದ್ದು ನಿಜಕ್ಕೂ ಕೂಡ ಒಬ್ಬ ಕಾರ್ಯಕರ್ತನಾಗಿ ಅವ್ರಿಗೆ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸ್ತಾ ಮತ್ತೆ ನಾನು ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ದೆ, ಇವತ್ತು ಕುಮಾರಣ್ಣ ಅವರು ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನು ಕೊಟ್ಟಿದ್ದೀರಿ. ಬಹುಶಃ ಇತ್ತೀಚೆಗೆ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ತಾವು ನೋಡಿರ್ಬೋದು, ಕುಮಾರಣ್ಣ ಅವರು ಯಾವತ್ತಿಗೂ ಕೂಡ ಜನಪರವಾದಂಥ ಚಿಂತನೆಗಳನ್ನ ಇಟ್ಕೊಂಡು, ಕಾಳಜಿಯನ್ನು ಇಟ್ಕೊಂಡು, ರಾಜಕೀಯವಾಗಿ ಅವರ ನಡೆಗಳನ್ನ ಇಟ್ಕೊಂಡು ಬಂದಿರತಕ್ಕಂಥದ್ದಕ್ಕೆ ಸಾಕ್ಷಿ ಇತ್ತೀಚೆಗೆ ಬೃಹತ್ ಸಂಖ್ಯೆಯಲ್ಲಿ ವಿಕಲಚೇತನರನ್ನ ಗುರುತಿಸಿ 400ಕ್ಕೂ ಹೆಚ್ಚು ತ್ರಿಚಕ್ರ ವಾಹನಗಳನ್ನ ಕೊಡುವ ಮೂಲಕ ಕುಮಾರಣ್ಣ ಅವರು ಮಂಡ್ಯ ಜಿಲ್ಲೆಯ ಜನತೆಯ ಜೊತೆಯಲ್ಲಿ ಇದ್ದೇನೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಏನು ನೋಡಿದ್ದೇವೆ. ಬಹುಶಃ ಅವರಲ್ಲಿ ಪ್ರತಿನಿತ್ಯವೂ ಕೊರಿತಾ ಇರತಕ್ಕಂಥದ್ದು ಒಂದು ವಿಚಾರ, ಜಿಲ್ಲೆಯ ಯುವಕರಿಗೆ ಉದ್ಯೋಗವನ್ನು ಕಲ್ಪಿಸ್ಕೊಡ್ತಕ್ಕಂಥ ಅವರಲ್ಲಿ ಇರ್ತಕ್ಕಂಥ ಒಂದು ಇಚ್ಛಾಶಕ್ತಿ, ಆ ಒಂದು ಕಲ್ಪನೆಗೆ ಪೂರಕವಾಗಿ ಎಲ್ಲೋ ಒಂದು ಕಡೆ ಇಲ್ಲಿ ಇರ್ತಕ್ಕಂಥ ಸರ್ಕಾರಗಳು ಅವ್ರಿಗೆ ಹೆಚ್ಚಿನ ಸ್ಪಂದನೆ ಕೊಡದೇ ಇರ್ತಕ್ಕಂಥದ್ದು ಬಹುಶಃ ಎಲ್ಲೋ ಒಂದು ಕಡೆ ಅವರ ಆಲೋಚನೆ ಗುರಿಯನ್ನು ಮುಟ್ತಕ್ಕಂಥದ್ದಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಕುಮಾರಣ್ಣ ಅವರಲ್ಲಿ ಇರ್ತಕ್ಕಂಥ ಒಂದು ಚಿಂತನೆ. ಕುಮಾರಣ್ಣ ಅವರು ಬಹುಶಃ ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ, ಇವತ್ತು ಎಲೆಕ್ಟ್ರಿಕ್ ವೆಹಿಕಲ್ ಇವತ್ತೇನು EV ಜಗತ್ತಿಗೆ ಇವತ್ತು ಹೊಸದಾಗಿ ಪ್ರವೇಶವನ್ನು ಮಾಡ್ತಾ ಇದೆ ಇಡೀ ಭಾರತ ದೇಶ. ಇದರ ಮಧ್ಯೆ ಕುಮಾರಣ್ಣ ಅವರು ಒಂದು 500 ಎಕರೆ ಜಾಗ ಏನಾದರೂ ಮಂಡ್ಯ ಜಿಲ್ಲೆಯಲ್ಲಿ ಸಿಕ್ಕಿದ್ದೇ ಆದರೆ ಒಂದು EV ಹಬ್ಬನ್ನು ಸ್ಥಾಪನೆ ಮಾಡುವ ಮೂಲಕ ನಮ್ಮ ಜಿಲ್ಲೆಯ ಯುವಕರು, ಭಾಳ ಜನ ರೈತಾಪಿ ವರ್ಗದ ಮಕ್ಕಳುಗಳು ಓದಿದ್ದಾರೆ, ಮಧ್ಯಮದ ವರ್ಗದ ಮಕ್ಕಳು ಕೂಡ ನಮ್ಮ ಜಿಲ್ಲೆಯಲ್ಲಿ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ. ಆದರೆ ವಿಪರ್ಯಾಸ ಇವತ್ತು ದುಡಿತಕ್ಕಂಥ, ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ಜಿಲ್ಲೆಯ ಯುವಕರಿಗೆ ಇವತ್ತು ಉದ್ಯೋಗ ಇಲ್ಲದೆ ಇರತಕ್ಕಂಥದ್ದು ನಿಜಕ್ಕೂ ಕೂಡ ದುರದೃಷ್ಟಕರ. ಆದರೂ ಕೂಡ ಕುಮಾರಣ್ಣ ಅವರ ಹೋರಾಟ ಜಿಲ್ಲೆಯ ಯುವಕರ ಪರವಾಗಿಯೂ ಕೂಡ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಿಮಗೆ ತಿಳಿಸ್ಲಿಕ್ಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.